ನಮಸ್ಕಾರ ಸ್ನೇಹಿತರೆ. ಸುಮಾರು ದಿವಸಗಳಾಯಿತು ನಾನು ವೀಡಿಯೋ ಮಾಡಿ. ಸ್ವಲ್ಪ ಕೆಲಸದಿಂದ ಹೊರಗಡೆ ಹೋಗ್ಬಿಟ್ಟಿದ್ದೆ, ಕೆಲಸ ಮಾಡೋಕ್ಕಾಗಲಿಲ್ಲ. ಇವತ್ತು ಬಂಡೆ ಶ್ರೀ ಮಹಾಕಾಲಭೈರೇಶ್ವರ ಸ್ವಾಮಿ ಟೆಂಪಲ್ ಇಲ್ಲಿಗೆ ಬಂದಿದ್ದೀನಿ. ತುಂಬ ಸತ್ಯವಾದ ಕಾಲಭೈರವನ ದೇವಸ್ಥಾನ ಅಂತ ಕೇಳ್ಪಟ್ಟೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಹಾಗಾಗಿ ಬಂದೆ. ಒಳಗಡೆ ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದೀನಿ. ಮೆಟ್ಲುಗಳಿದೆ ಇಲ್ಲಿ, ಸುಮಾರು ಮೆಟ್ಲಿದೆ, ಹತ್ಕೊಂಡು ಹೋಗ್ತಾಯಿದ್ದೀನಿ. ಅದು ಬೇರೆ ಊರಿಗೆ ಬಂದಂಗಿದೆ. ಪೂರ್ತಿ ಗ್ರೀನ್ಸು, ಒಳ್ಳೆ ಹಸಿರು, ಮಳೆ ಬೇರೆ ಅಲ್ಪ ಸ್ವಲ್ಪ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಂಡೆ ಮಹಾಕಾಲಭೈರವೇಶ್ವರ ದೇವಸ್ಥಾನ, ಚಾಮರಾಜಪೇಟೆ ಆದರ್ಶ ಕಾಲೇಜ್ ಹಿಂದ್ಗಡೆ ಬರುತ್ತಿದ್ದು. ಕೆಂಪಾಂಬುದಿ ಕೆರೆ ಹತ್ತಿರ ಬರುತ್ತೆ. ಕೆಂಪಾಂಬುದಿ ಕೆರೆ ಇಸ್ ದ ಲೇಟೆಸ್ಟ್, ಇಸ್ ದ ನಿಯರೆಸ್ಟ್ ಲ್ಯಾಂಡ್ಮಾರ್ಕ್. ಪಾದರಕ್ಷೆ ಬಿಡೋ ಸ್ಥಳ ಪ್ರತ್ಯೇಕ ಇಲ್ಲ, ಇಲ್ಲೇ ಬಿಡ್ತಾಯಿದ್ದೀನಿ. ಕೈಕಾಲು ತೊಳ್ಕೊಳ್ಳೋ ಜಾಗ. ಸರ್, ಇದೇನಾ ದೇವಸ್ಥಾನ? ಬಂಡೆಯಲ್ಲಿ ಉದ್ಭವ ಆಗಿರೋಂಥ ಮೂರ್ತಿ ಅದು. ಇನ್ನೂ ಈ ವೃತ್ತ ಅಂತ ಗೊತ್ತಿಲ್ಲ, ಯಾರೂ ಸಿಕ್ಕಿಲ್ಲ ನನಗೆ. ಬಂಡೆಯಲ್ಲಿ ಉದ್ಭವ ಆಗಿರುವಂಥ ಮೂರ್ತಿನ ಮೋಸ್ಟ್ ಪ್ರಾಬಬ್ಲಿ ಕೆತ್ತನೆ ಮಾಡಿ ಅದಕ್ಕೆ ಕಾಲಭೈರವನ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಫೇಮಸ್ ಆಗಲಿ. ನಾನು ಇನ್ಸ್ಟಾಗ್ರಾಮ್ ನೋಡೇ ಬಂದಿದ್ದು. ಅಲ್ಲ, ನಾನು ಇನ್ಸ್ಟಾಗ್ರಾಮ್ ನೋಡೇ ಬಂದಿದ್ದೀವ್ರೆ. ಅಲ್ಲ, ನಾನು ಲೊಕೇಶನಲ್ಲಿ ಹಾಕ್ಕೊಂಡು ಬಂದೆ. ಇದ್ರ ಸ್ವಲ್ಪ ವೃತ್ತ ಅಂತ ಹೇಳ್ತೀರಾ? ಇದ್ರ ಸ್ವಲ್ಪ ವೃತ್ತ ಅಂತ, ಯಾವಾಗ ದೇವಸ್ಥಾನ ಪ್ರಾರಂಭ ಆಯಿತು? ಅಲ್ಲ ದೇವರು, ಯಾವಾಗ ದೇವಸ್ಥಾನ ಪ್ರಾರಂಭ ಆಗಿದ್ದು? ಅಲ್ಲಿ ಪ್ರತಿಮೆಗೆ ಶಕ್ತಿ ಇರಲ್ಲ, ಬರಲ್ಲ ಪವರು. ಈಗ ಇವರೆಲ್ಲ ಏನಕ್ಕೆ ಬರ್ತಾರೆ ಜನ, ಒಳ್ಳೇದಾಗಲಿ ಅಂತ ಅವ್ರ ಫಲ ಹೆಂಗೆ ಸಿಗುತ್ತೆ? ಅದ್ರ ಪ್ರತಿಮೆಗೆ ಶಕ್ತಿ ಬಂದ್ರೇ ಬರೋದು. ಯಾವಾಗಂದ್ರೆ ಅವ್ರು ತೆಗಿಬಾರ್ದು ಫೋಟೋ. ಯಾವಾಗ ಪ್ರಾರಂಭ ಆಗಿದ್ದು ದೇವಸ್ಥಾನ? ಬೆಂಗಳೂರು ಕಟ್ಟಬೇಕಾದ್ರೆ ಆಗಿದೆ ದೇವರು. ಬೆಂಗಳೂರು ಕಟ್ಟಬೇಕಾದ್ರೆ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಆಗಿರುವಂಥದ್ದು. ಸರಿ, ಅವರೇನೋ ಫೋಟೋ ತೆಗಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಪುನಃ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.